ಹಾಯ್ ಹಲೋ ಎವ್ರಿವನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಕನ್ನಡ ಬ್ಲಾಗ್. ಸೊ ಸುಮಾರು ದಿವಸ ಆಗಿತ್ತು ಪರ್ಸ್ನಲ್ ಬ್ಲಾಗ್ ಮಾಡಿ. ಸೊ ಇದು ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ನವಂಬರ್ 18th ನನ್ನ ಬರ್ಡೇ ಇತ್ತು. ಸೊ ಅವತ್ತೊಂದು ದಿನ ನಾವೆಲ್ಲ ಹೋಗಿದ್ವಿ, ಏನು ಮಾಡಿದ್ವಿ, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ನಾನು ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂದ್ಬಿಟ್ಟು, ಸೊ ಅದಕ್ಕೂ ಮುಂಚೆ ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬರ್ಡ್ ಆಫ್ ಪ್ಯಾರಡೈಸ್ ಬಂದ್ವಿ. ಸೊ ಇದು ನಿಯರ್ ಬೈ ಕೆಂಗೇರಿ ಹತ್ರ ಬರುತ್ತೆ. ಸೊ ಚೆನ್ನಾಗಿತ್ತು. ಯಾರು ಒನ್ ಡೇ ಔಟಿಂಗ್ ಏನಾದರೂ ನೋಡ್ತಾ ಇದ್ದೀನಿ, ಸೊ ಎಲ್ಲೋಗೋದು ಅನ್ನೋದಾಯಿತು ಅಂದರೆ ಬೇಕಾದ್ರೆ ಇಲ್ಲಿಗೆ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದ್ರದ್ದು ಎಂಟ್ರಿ ಫೀಸ್ ಬಂದುಬಿಟ್ಟು ಅರೌಂಡ್ 200 ಏನೋ ಇರುತ್ತೆ, 210 ಇಲ್ಲ 200. ಸೊ 2 hours ನಿಮಗೆ ಈ ಥರ ಗೈಡರ್ ಇರ್ತಾರೆ. ಸೊ ನಿಮಗೆ ಎಲ್ಲ ಪ್ರಾಣಿನೂ ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕೆ ಬಿಡ್ತಾರೆ. ಮತ್ತು ಅದರದ್ದು ವಿಶೇಷತೆ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವ ಕಂಟ್ರಿದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದನ್ನು ಹೇಗೆ ನೀವು ಮಾತಾಡಿಸ್ಬೇಕು, ಹೇಗೆ ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನು ಗೈಡ್ ಮಾಡ್ತಾರೆ. ಸೊ ಮತ್ತು ಇದು ಅಷ್ಟು ಇದರಲ್ಲಿ ಈ ಪಾರ್ಟ್ ತುಂಬ ಚೆನ್ನಾಗಿರುತ್ತೆ. ಇದು 1 kg ಒಳಗಡೆ ನಮಗೆ ಬರ್ಡ್ಸ್ಗೆ ಫೀಡ್ ಮಾಡ್ಬೋದು, ಈ ಆಪ್ಷನ್ ಕೊಡ್ತಾರೆ. ಸೊ ಅವರೇ ನಮಗೆ ಫೀಡ್ ಮಾಡೋದಕ್ಕೆ ಕಾಳು ಸಹ ಕೊಡ್ತಾರೆ. ಸೊ ಎಲ್ಲ ಪಕ್ಷಿಗಳು ಬಂದು ಕುತ್ಕೊಂಡು ತಿನ್ನುತ್ತೆ. ಸೊ ನಿಮ್ಗೆ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬೇಕಾದರೆ ಯಾಕಂದರೆ ಅದಕ್ಕೆ ಹಾರಾಡೋದಕ್ಕೆ ಮತ್ತು ತಿನ್ನೋದಕ್ಕೆಲ್ಲ ಫ್ರೀಡಮ್ ಆಗಿರುತ್ತೆ. ಸೊ ಬಂದು ತಲೆ ಮೇಲೆ, ಕೈ ಮೇಲೆ, ಶೋಲ್ಡರ್ ಮೇಲೆ ಎಲ್ಲ ಕಡೆನೂ ಕುತ್ಕೊಳ್ಳುತ್ತೆ ಅದು. ಸೊ ಚೆನ್ನಾಗಿತ್ತು ಒಂಥರ. ಬೇಕಾದ್ರೆ ನೀವು ಫೋಟೋಸ್ ಎಲ್ಲ ತೊಗೊಳ್ಬೋದು. ಸೊ ಅದಕ್ಕೆಲ್ಲ ಪರ್ಮಿಷನ್ ಇದೆ. ಅದಾದಮೇಲೆ ನೋಡಿ, ಇದು ಹಾವನ್ನು ಸಹ ಹೀಗೆ ಬಿಡ್ತಾರೆ. ಸೊ ಯಾರಿಗಾರ ಧೈರ್ಯ ಇದೆ, ಭಯ ಇಲ್ಲ ಅನ್ನೋರು ಆರಾಮ್ಸೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅವರು ಗೈಡರು ನಿಮ್ಗೆ ಗೈಡ್ ಮಾಡ್ತಾರೆ, ನೀವು ಹೇಗೆ ಇಟ್ಕೋಬೇಕು ಹೇಗೆ. ಸೊ ನಾವು ಹ್ಯಾಪಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು, ಹೆದರ್ಕೊಂಡ್ರೆ ಮತ್ತು ಅದು ಸಹ ಹೆದರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರ. ಸೊ ಚೆನ್ನಾಗಿತ್ತು. ಎಲ್ಲನೂ ತೋರಿಸ್ತಾರೆ, ಎಲ್ಲ ಪ್ರಾಣಿಗಳ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬಿಡ್ತಾರೆ, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಅನ್ಬೋದು. ಸೊ ಒನ್ ಡೇ ಯಾರಾದರೂ ಲೈಕ್ ಎಲ್ಲಿ ಹೋಗೋದು ಅನ್ನೋದು ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ಇದನ್ನು ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿ. 2 hours ಅಲ್ಲೇ ನಿಮಗೆ ಕ್ಯಾಂಟೀನು ಸಹ ಇರುತ್ತೆ. 2 hours ನಿಮಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನೀವು ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಕ್ಯಾಂಟೀನಲ್ಲಿ ತಿಂದು ಬರ್ಬೋದು. ಸೊ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ. ಸೊ ಹೀಗೆ ಊಟ ಮುಗಿಸ್ಕೊಂಡು ಆಮೇಲೆ ನನ್ನ ಬರ್ಡೇನ ಹೀಗೆ ಎಂಡ್ ಮಾಡಿದ್ವಿ. ಬಟ್ ಏನಂದರೆ ಇದು ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಲೈಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಥರ ಅನ್ನೋರು ನಿಜವಾಗ್ಲೂ ಹೋಗಿ. ಸೊ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು ಸಹ ನಿಮಗೆ ಸಿಗುತ್ತೆ. ಸ್ವಲ್ಪ ನಾಲೆಜು ಸಹ ಇಂಪ್ರೂವ್ ಆಗುತ್ತೆ ನಮಗೆ, ಯಾಕಂದರೆ ಅವರು ಎಷ್ಟೋ ವಿಷಯಗಳ್ನ ನಮಗೆ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಹೀಗೆ ನನ್ನ ಬರ್ತಡೇ ಬ್ಲಾಗನ್ನು ನನ್ನ ಡೇನ ಈ ರೀತಿ ನಾನು ಸ್ಪೆಂಡ್ ಮಾಡಿದೆ, ನನ್ನ ಬರ್ಡೇ. ಜಾಸ್ತಿ ಏನು ಗ್ರ್ಯಾಂಡಾಗಿ ಆಗಲಿ ಏನೂ ಮಾಡ್ಕೊಳ್ಳಿಲ್ಲ, ಸಿಂಪಲ್ಲಾಗಿ ದೇವಸ್ಥಾನ ಬರ್ಡ್ ಹೌಸ್ ಸೆಂಚುರಿ ನೋಡಿಕೊಂಡು ಹಾಗೆ ಊಟ ಮಾಡ್ಕೊಂಡು ಹೀಗೆ ಡೇನ ಸ್ಪೆಂಡ್ ಮಾಡಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.